ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಈ ಕ್ಷಣಗಳಲ್ಲಿ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಜೀವನ ಆಗಲೇ ಸೆಲೆಬ್ರೇಷನ್ ಆಗಿರುತ್ತೆ. ಈ ವರ್ಷ ನಾನು ದೊಡ್ಡ ದೊಡ್ಡ ರೆಸಲ್ಯೂಷನ್ನ ಬರಿತಾ ಇಲ್ಲ, ಹಾಗೆ ದೊಡ್ಡ ಪ್ರೆಷರ್ಗಳನ್ನ ಕೂಡ ಹಾಕೋತಾ ಇಲ್ಲ. ನಾನು ಕೇವಲ ಒಂದು ನಿರ್ಧಾರ ಮಾಡ್ಕೊಂಡಿದ್ದೀನಿ, ನನ್ನ ಜೀವನನ ತುಂಬ ಆನಂದದಿಂದ ಕಳಿಬೇಕು ಅಂತ. ಹೊಸ ವರ್ಷ ಅಂದರೆ ಹೊಸ ಬರ್ಡನ್ ಅಲ್ಲ, ಹೊಸ ವರ್ಷ ಅಂದರೆ ಹೊಸ ಎನರ್ಜಿ. ಈ ವರ್ಷ ನಾನು ನನ್ನ ಮೇಲೆ ಸಾಫ್ಟ್ ಆಗಿರ್ತೀನಿ. ನಾನು ನನ್ನನ್ನು ಪುಷ್ ಮಾಡ್ತೀನಿ, ಆದರೆ ಪನಿಷ್ ಮಾಡಲ್ಲ. ಗ್ರೋತ್ ಅಂದರೆ ಬರ್ನ್ಔಟ್ ಅಲ್ಲ, ಗ್ರೋತ್ ಅಂದರೆ ಬ್ಯಾಲೆನ್ಸ್ ಇರಬೇಕು. ಖುಷಿ ಅಂದರೆ ಯಾರಾದರೂ ಕೊಡೋದು ಅಲ್ಲ, ಖುಷಿ ಅಂದರೆ ನಾವು ಚೂಸ್ ಮಾಡೋದು. ಈ ವರ್ಷ ನಾನು ಹ್ಯಾಪಿನೆಸ್ನ ಪೋಸ್ಟ್ಪೋನ್ ಮಾಡಲ್ಲ. ಒನ್ಸ್ ಐ ಅಚೀವ್ ದಿಸ್ ದೆನ್ ಐ ವಿಲ್ ಬಿ ಹ್ಯಾಪಿ ಅಂತ ನಾನು ಯಾವತ್ತೂ ಹೇಳಲ್ಲ. ಇವತ್ತು ನಾನು ಹ್ಯಾಪಿ ಆಗಿದ್ದೀನಿ, ಇವತ್ತು ನಾನು ಖುಷಿಯಾಗಿದ್ದೀನಿ, ಇವತ್ತು ನಾನು ಬದುಕಿದ್ದೀನಿ, ಸೊ ಇದಕ್ಕೆ ನಾನು ಖುಷಿ ಪಡ್ತೀನಿ. ಒಬ್ಬ ಹುಡುಗಿ ಖುಷಿಯಾಗಿದ್ದರೆ ಅದು ವೀಕ್ನೆಸ್ ಅಲ್ಲ, ಅದು ಕಾನ್ಫಿಡೆನ್ಸ್, ಅದು ಸೆಲ್ಫ್ ರೆಸ್ಪೆಕ್ಟ್. ಈ ವರ್ಷ ನಾನು ನನ್ನ ಸ್ಮೈಲ್ನ ಹೈಡ್ ಮಾಡಲ್ಲ, ನನ್ನ ಲೈಟ್ನ ಡಿಮ್ ಆಗೋಕ್ಕೆ ಬಿಡೋದೇ ಇಲ್ಲ. ನಾನು ಶೈನ್ ಆಗ್ತೀನಿ, ನಿಧಾನಕ್ಕೆ ಪೀಸ್ಫುಲ್ಲಾಗಿ ಶೈನ್ ಆಗ್ತೀನಿ. ಈ ವರ್ಷ ನಾನು ಜೈಂಟಾಗಿ ಚೇಂಜಸ್ನ ಚೇಸ್ ಮಾಡೋದಿಲ್ಲ, ಸ್ಮಾಲ್ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೊತಾ ಹೋಗ್ತೀನಿ. ಮಾರ್ನಿಂಗ್ ಎದ್ದಾಗ ಕಾಮಾಗಿರೋದು, ನನ್ನ ಥಾಟ್ಸ್ ಎಲ್ಲ ತುಂಬ ಕ್ಲೀನಾಗಿರೋದು, ಹಾನೆಸ್ಟಾಗಿ ಎಫರ್ಟ್ಸ್ ಹಾಕೋದು, ಚೆನ್ನಾಗಿ ನಿದ್ದೆ ಮಾಡೋದು, ಹಾಗೆ ಜೆಂಟಲಾಗಿ ಸೆಲ್ಫ್ ಟಾಕ್ ಮಾಡೋದು, ಇವೇ ಲಾಂಗ್ ಟರ್ಮ್ ಹ್ಯಾಪಿನೆಸ್ಗೆ ಫೌಂಡೇಶನ್ಸ್ನ ಕೊಡೋದು ನಮಗೆ. ಈ ವರ್ಷ ನಾನು ಕಂಪ್ಯಾರಿಸನ್ ಗೇಮ್ನ ಪ್ಲೇ ಮಾಡೋದಿಲ್ಲ. ನನ್ನ ಲೈಫು ನನ್ನ ಟೈಮ್ ಲೈನು, ನನ್ನ ಸ್ಪೀಡು ನನ್ನ ಸ್ಟ್ರೆಂತು. ಸ್ಲೋ ಗ್ರೋತ್ ಆದರೆ ಫೇಲ್ಯೂರ್ ಆಗುತ್ತೆ ಅಂತಲ್ಲ, ಸ್ಲೋ ಗ್ರೋತ್ ಆಗೋದ್ರಿಂದ ಸಸ್ಟೈನಬಲ್ ಸಕ್ಸಸ್ನ ನಾನು ನೋಡ್ಬೋದು. ನಾನು ಪವರ್ಫುಲ್ ಆಗಿರ್ತೀನಿ, ನಾನು ಕೇಪಬಲ್ ಆಗಿರ್ತೀನಿ, ನಾನು ವರ್ತಿ ಇದ್ದೀನಿ ಅಂತ ಲೌಡಾಗಿ ಹೇಳ್ಕೊಬೇಕಾಗಿದ್ದೀನಿ ಅಂತ ಏನೂ ಇಲ್ಲ. ಬಟ್ ಅದನ್ನು ಹೇಳ್ಕೊಂಡಾಗೆಲ್ಲ ನಮಗೆ ಫೀಲ್ ಆಗೋ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದಂತೂ ಸೂಪರ್ ಎನರ್ಜಿನ ಕೊಡುತ್ತೆ ಎಲ್ಲರಿಗೂ. ಈ ವರ್ಷ ನಾನು ನನ್ನ ಡ್ರೀಮ್ಸ್ನ ಅಪೊಲಜೈಸ್ ಮಾಡಲ್ಲ. ನನ್ನ ಗೋಲ್ಸ್ನ ತುಂಬ ಚಿಕ್ಕದು ಅಂತ ನೋಡೋದೇ ಇಲ್ಲ, ನನ್ನ ವಿಷನ್ನ ತುಂಬ ಚೈಲ್ಡಿಶ್ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ನಾನು ಡ್ರೀಮ್ ಮಾಡೋಕ್ಕೆ ಪರ್ಮಿಷನ್ನೇ ಬೇಕಾಗಿಲ್ಲ ಅಲ್ವಾ. ನಾನು ವರ್ಕ್ ಮಾಡ್ತೀನಿ, ಲರ್ನ್ ಮಾಡ್ತೀನಿ, ಹಾಗೆ ಗ್ರೋ ಆಗ್ತೀನಿ. ಒಬ್ಬ ಹೆಣ್ಣು ಸಾಫ್ಟ್ ಆಗಿದ್ದರೂ ಸ್ಟ್ರಾಂಗ್ ಆಗಿರ್ಬೋದು, ಕೈಂಡ್ ಆಗಿದ್ದರೂ ಪವರ್ಫುಲ್ ಆಗಿರ್ಬೋದು. ಈ ವರ್ಷ ನಾನು ಡಿಸ್ರೆಸ್ಪೆಕ್ಟ್ನ ಟಾಲರೇಟ್ ಮಾಡೋದೇ ಇಲ್ಲ, ಅದೇ ಸಮಯದಲ್ಲಿ ಹೇಟ್ನ ಕ್ಯಾರಿ ಮಾಡೋದಿಲ್ಲ. ಪೀಸ್ ಇಸ್ ಮೋರ್ ದ್ಯಾನ್ ಪ್ರೂವಿಂಗ್ ಸಂಬಡಿ. ಸೆಲ್ಫ್ ಲವ್ ಅಂದರೆ ಸೆಲ್ಫ್ ಇಂಟೆಲಿಜೆನ್ಸ್ ಅಲ್ಲ, ಸೆಲ್ಫ್ ಲವ್ ಅಂದರೆ ಗುಡ್ ರೊಟೀನ್ಸ್, ನಮ್ಮ ಬೌಂಡ್ರೀಸ್ನ ಕ್ಲಿಯರಾಗಿ ಇಟ್ಕೊಳ್ಳೋದು, ಹಾಗೆ ಹೆಲ್ದಿ ಚಾಯ್ಸಸ್ನ ಮಾಡೋದು. ಈ ವರ್ಷ ನಾನು ನನ್ನ ಫ್ಯೂಚರ್ ಸೆಲ್ಫ್ಗೆ ಪ್ರೌಡ್ ಆಗೋ ಡಿಸಿಷನ್ಸ್ನ ಮಾಡ್ತೀನಿ. ಈ ವರ್ಷ ನಾನು ಸ್ಕೇರ್ಸಿಟಿ ಮೈಂಡ್ಸೆಟ್ನ ಬಿಡ್ತೀನಿ. ನನ್ನ ಜೀವನ ಆಲ್ರೆಡಿ ಎನಫ್ ಆಪರ್ಚುನಿಟೀಸ್, ಲರ್ನಿಂಗ್, ಸಪೋರ್ಟ್, ಸ್ಟ್ರೆಂತ್ನ ಕೊಟ್ಟಿದೆ. ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿರ್ತೀನಿ, ತುಂಬ ಓಪನ್ ಆಗಿದ್ದೀನಿ, ಹಾಗೆ ರೆಡಿ ಆಗಿದ್ದೀನಿ. ನಾನು ಪರ್ಫೆಕ್ಷನ್ನ ಚೇಸ್ ಮಾಡಲ್ಲ, ಪ್ರೆಸೆನ್ಸ್ನ ಚೂಸ್ ಮಾಡ್ತೀನಿ. ನಾನು ಫಿಯರಿಂದ ಬದುಕಲ್ಲ, ನಾನು ಫೇತಿಂದ ನಡಿತೀನಿ. ಈ ವರ್ಷ ನಾನು ಬ್ಲೂಮ್ ಆಗ್ತೀನಿ, ಕಾಮಾಗಿರ್ತೀನಿ, ಕಾನ್ಫಿಡೆಂಟ್ ಆ್ಯಂಡ್ ಕಂಪ್ಲೀಟಾಗಿ ಎಂಜಾಯ್ ಮಾಡ್ತೀನಿ. ನಾನು ನನ್ನ ಜೀವನವನ್ನು ಸಂಪೂರ್ಣವಾಗಿ ಜೀವಿಸ್ತೀನಿ. ಅದರಲ್ಲಿರೋಷ್ಟು ಖುಷಿನ ಎಷ್ಟು ಬೇಕೋ ಅಷ್ಟು ನಾನು ಕಂಪ್ಲೀಟಾಗಿ ಈ ವರ್ಷ ತಗೋಬೇಕು ಅನ್ನೋದೇ ಈ ವರ್ಷದ ನನ್ನ ಒಂದು ಮುಖ್ಯ ಗೋಲ್ ಆಗಿರುತ್ತೆ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲೂ ಕೂಡ ಇದೇ ಸುಖ, ಶಾಂತಿ, ನೆಮ್ಮದಿ ಎಲ್ಲದೂ ಕೂಡ ನಿಮಗೂ ಕೂಡ ಈ ವರ್ಷ ತುಂಬ ಚೆನ್ನಾಗಿರಲಿ, ಮುಂದೆ ಬರೋ ಎಲ್ಲ ವರ್ಷದಲ್ಲೂ ಚೆನ್ನಾಗೇ ಇರಲಿ ಅಂತ ಯಾವಾಗಲೂ ಆ ದೇವರಲ್ಲಿ ನಾನು ಕೇಳ್ಕೊತಾನೆ ಇರ್ತೀನಿ. ಈ ವರ್ಷ ಅಂತ ಇವತ್ತು ಒಂದೇ ದಿನ ನಿಮ್ಮ ರೆಸಲ್ಯೂಷನ್ಸ್ನ ಫಾಲೋ ಮಾಡಿ, ನಾಳೆಯಿಂದ ಬಿಟ್ಬಿಡಬೇಡಿ. ರೆಸಲ್ಯೂಷನ್, ಹ್ಯಾಬಿಟ್ಸ್ ಆಗಿರ್ಬೋದು, ಎಲ್ಲದು ಕೂಡ ದಿನ ಸ್ವಲ್ಪ ಸ್ವಲ್ಪ ಗ್ರೋತ್ ಆಗ್ತಾ ಇರಬೇಕು. ಒಂದು ದಿನ ಮಾಡೋದು, 10 ದಿನ ಬಿಡೋದು, ಬರೀ ಹ್ಯಾಪಿ ನ್ಯೂ ಇಯರ್ ಅಂತ ಹಾಕಿ ರೆಸಲ್ಯೂಷನ್ಸ್ ಕೇಳಿದ್ರೆ ಅಲ್ಲಿಗೆ ಆ ಚಾನ್ಸಸ್ ಮುಗಿಯೋದಿಲ್ಲ. ಅದನ್ನು ಎವ್ರಿ ಇಯರ್ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ಇದ್ದರೆ ಮಾತ್ರ ಆವಾಗ ನಿಮಗೆ ಗ್ರೋತ್ ಆಗುತ್ತೆ. ಸೊ ಹಾಗಾಗಿ ಎವ್ರಿ ಡೇ ನೀವು ನಿಮ್ಮನ್ನು ನೀವು 10%, 1% ಬೆಟರ್ ಮಾಡಿಕೊಂಡ್ರೂ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸೇಫ್ ಆಗಿರಿ, ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್.